श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्रयस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಯತ್ರ ನೈಶ್ರೇಯಸಂ ನಾಮ ವನಂ ಕಾಮದುಘೈರ್ದುಮೈಃ ಸರ್ವಋತುಶ್ರೀ ಶ್ರೀಭಿರ್ವಿಭ್ರಾಜತ್ ಕೈವಲ್ಯಮಿವ ಮೂರ್ತಿಮತ್ ವೈಮಾನಿಕಾ ಸಲಲನಾಃ ಚರಿತಾನಿ ಯತ್ರ ಗಾಯಂತಿ ಲೋಕಶಮಲ ಶಪನಾನಿ ಭರ್ತುಃ ಅಂತರ್ಜಲೆ ತು ವಿಲಸನ್ ಮಧುಮಾಧವೀನಾಂ ಗಂಧೇನ ಖಂಡಿತ ಧಿಯೋಪ್ಯನಿಲಂ ಕ್ಷಿಪಂತಹ. ಅಂದರೆ ಇಂದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಬ್ರಹ್ಮದೇವರು ಆ ದ್ವಿತೀಯ ಗರ್ಭದಲ್ಲಿ ಇರತಕ್ಕ ಆ ಮಕ್ಕಳ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಒಮ್ಮೆ ಸನಕಾದಿಗಳು ಬ್ರಹ್ಮಮಾನಸ ಪುತ್ರರು 4 ಜನ ಅವರು ಸಂಚಾರ ಮಾಡ್ತಾ ವೈಕುಂಠಕ್ಕೆ ಬಂದರು ಹಾಗೆ ಅಂತ. ಆ ವೈಕುಂಠ ಹೇಗಿತ್ತು ಎಂಬ ವೈಕುಂಠ ವರ್ಣನೆಯ ಘಟನೆ ಇದೆ ಎಲ್ಲ. ವೈಕುಂಠ ಹೇಗಿರುತ್ತದೆ ಅಂತ ಬ್ರಹ್ಮದೇವರು ಸ್ವತಃ ತಾವೇ ವರ್ಣನೆ ಮಾಡ್ತಾ ಇದ್ದಾರೆ. ಒಂದು 10 ಶ್ಲೋಕದಲ್ಲಿ ಆ ಥರ ಬರ್ತದೆ. ಅಂತ ಲೋಕಕ್ಕೆ ಸನಕಾದಿಗಳು ಬಂದರು ಅಂತ ಅಲ್ಲಿಗೆ ಅನ್ವಯ. ಎಂಥ ಲೋಕಕ್ಕೆ? ವೈಕುಂಠ ಲೋಕಕ್ಕೆ. ಎಂಥ ವೈಕುಂಠ ಲೋಕ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಯಾವ ವೈಕುಂಠದಲ್ಲಿ ಸರ್ವೋತ್ತಮನಾದ ಸರ್ವಾಶ್ರಯನಾದ ಅನಂತ ರೂಪದಿಂದ ಕೂಡಿದ ಆ ಪರಮಾತ್ಮ ಇರ್ತಾನೋ ಅಂತ ವೈಕುಂಠಕ್ಕೆ. ಈ 16ನೇ ಶ್ಲೋಕದಲ್ಲಿ ಯಾವ ವೈಕುಂಠದಲ್ಲಿ ನೈಶ್ರೇಯಸಂ ನಾಮ ವನಂ ಅಂತ ಬರೀತಾರೆ. ನೈಶ್ರೇಯಸ ಅಂತ ಒಂದು ವನ. ಅದು ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಕಾಮದುಗೈಹಿ ದುಮೈಹಿ ಸರ್ವಋತು ಶ್ರೀಭಿಹಿ. ಅದು ಎಲ್ಲಾ ಋತುಗಳಲ್ಲೂ ಕೂಡ ಎಲ್ಲಾ ಫಲಪುಷ್ಪ ಸಂಪತ್ತನ್ನು ಕೊಡತಕ್ಕದ್ದು, ಎಲ್ಲಾ ಅಭೀಷ್ಟವನ್ನು ಕೂಡ ಕೊಡತಕ್ಕದ್ದು. ನಾವೇನ್ ಬಯಸ್ತೀವೋ ಅದನ್ನು ಕೊಡತಕ್ಕದ್ದು. ಕಲ್ಪವೃಕ್ಷ ಇದ್ದ ಹಾಗೆ ಒಂದು ರೀತಿ ಅದು. ಮತ್ತು ಎಲ್ಲಾ ಫಲಪುಷ್ಪಾದಿಗಳನ್ನು ಎಲ್ಲಾ ಋತುವಿನಲ್ಲೂ ಕೊಡತಕ್ಕದ್ದು. ಈ ಭೂಮಿಯಲ್ಲಿ ಇರುವ ಮರಗಳು ಹಾಗಿಲ್ಲ. ಕೆಲವುದು ಆ ಒಂದು ಋತು ಬಂದ ಮಾತ್ರ ಸೀಸನಲ್ ಫ್ರೂಟ್ ಅಂತ ಹೇಳ್ತಾರೆ. ಆ ಸೀಸನ್ಲಿ ಮಾತ್ರ ಸಿಗೋದು, ಮತ್ತ ಟೈಮಲ್ಲಿ ಸಿಗೋದಿಲ್ಲ. ಅದು ಹಂಗೆಲ್ಲ ಎಲ್ಲಾ ಸೀಸನಲ್ಲೂ ಎಲ್ಲಾ ಹಣ್ಣುಗಳು ಕೂಡ, ಹಣ್ಣು ಹೂವು ಏನಿದೆಯೋ ಅದೆಲ್ಲವೂ ಕೊಡತಕ್ಕದ್ದು. ಸರ್ವಾಭಿಷ್ಟಪ್ರದ ಅಂತ ಮರಗಳಿಂದ ಪ್ರಕಾಶಮಾನವಾದ ಪರಮಾತ್ಮನೇ ಸಾಕ್ಷಾತ್ತಾಗಿ ಮರದ ರೂಪದಲ್ಲಿ ನಿಂತಿದ್ದಾನೋ ಅಂತ ಅನಿಸ್ಬೇಕು. ಭ್ರಾಜಯತ್ ಕೈವಲ್ಯಮಿವ ಮೂರ್ತಿಮತ್. ಮೂರ್ತಿಮತ್ತಾಗಿ ಪರಮಾತ್ಮನೇ ನಿಂತಿದ್ದಾನೋ ಏನೋ ಅಂತ ಆ ವೈಕುಂಠ, ಆ ಮರಗಳಿರತಕ್ಕದ್ದು ಆ ವೈಕುಂಠ. ಅಂಥ ವೈಕುಂಠದ ಅಮುಕ್ತ ಸ್ಥಾನವನ್ನ ಸನಕಾದಿಗಳು ಹೊಂದಿದ್ರು ಹಾಗೆಂತ. ಅನಂತರ ವೈಮಾನಿಕಾಹ ಸಲಲನಾಹ ಚರಿತಾನಿ ಯತ್ರ. ಅಲ್ಲಿ ಅಂಥ ವನಗಳಲ್ಲಿ ಮುಕ್ತರಾದ ಜೀವರು, ಜೀವನ್ಮುಕ್ತರಾದ ಪುರುಷರು ಅಂತ ಬರೀತಾರೆ. ಇದು ಅಮುಕ್ತ ಸ್ಥಾನದಲ್ಲೇ ಇರತಕ್ಕದ ವಿಚಾರ. ಅಮುಕ್ತ ಸ್ಥಾನದಲ್ಲಿ ಸ್ತ್ರೀಯರಿಂದ ಸಹಿತವಾಗಿ ಪುರುಷರು ವಿಹಾರ ಮಾಡ್ತಾ ಇರ್ತಾರಂತೆ. ಕ್ಷಣಕಾಲ ಮನಸ್ಸು ಚಂಚಲ ಆದರೂ ಕೂಡ ಎಚ್ಚರಿಕೆಯಿಂದ ಮತ್ತೆ ಅವರು ಪರಮಾತ್ಮನ ವಿಚಾರವನ್ನೇ ಮತ್ತೆ ಮಾಡ್ತಾರೆ. ಅದರಿಂದ ದೇವರು ಕೂಡ ಮನಸ್ಸು ಚಂಚಲವನ್ನ, ಯಾಕಂದ್ರೆ ಅವರಿನ್ನೂ ಪೂರ್ತಿ ಮುಕ್ತರಾಗಿಲ್ಲ, ಜೀವನ್ಮುಕ್ತರು ಅಂತ ಕರೀತಾರೆ. ಜೀವನ್ಮುಕ್ತರು ಅಂದ್ರೆ ಅಪರೋಕ್ಷ ಜ್ಞಾನ ಆಗಿರುತ್ತದೆ, ಪ್ರಾರಬ್ಧ ಸ್ವಲ್ಪ ಉಳಿದಿರುತ್ತದೆ. ಅದಾದ ಮೇಲೆ ಅವರು ಪ್ರಳಯ ಕಾಲ ಆಗಬೇಕು, ಆಗ ಮೋಕ್ಷವನ್ನು ಪಡೀತಾರೆ ಹಾಗೆ ಅಂತ. ಆ ಒಂದು ಅವಸ್ಥೆಯಲ್ಲಿ ಇರತಕ್ಕವರು.
ಸಂಪೂರ್ಣ ಮನಸ್ಸನ್ನು ನಿಗ್ರಹ ಮಾಡಿದವರು, ಮನಸ್ಸಂಚಲ ಆದರೂ ಕೂಡ ಪರಮಾತ್ಮ ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಹಾಗೆ ಅಂತ. ಅಂಥ ಅದ್ಭುತವಾದ ಸುಖವನ್ನ ಕೊಡತಕ್ಕದ್ದು. ಮತ್ತು ಆ ಮನಗಳಲ್ಲಿ ಸಂಚಾರ ಮಾಡ್ತಾ ಪಾಪಗಳನ್ನ ಕಳೆಯತಕ್ಕ ಪರಮಾತ್ಮನ ಕಥೆಗಳನ್ನ, ಪರಮಾತ್ಮನ ಗಾನ, ಸ್ತೋತ್ರ ಮಾಡತಕ್ಕ ಗಾನಗಳನ್ನ ಮಾಡ್ತಾ ಅವರು ಆ ವನದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಅಂತ ವೈಕುಂಠ ಅಮುಕ್ತ ಸ್ಥಾನಕ್ಕೆ ಸನಕಾದಿಗಳು ಬಂದರು ಹಾಗೆ. ಅದಕ್ಕೆ ಮೇಲಿನ ಲೋಕ ಹೋದ ಮೇಲೂ ನಾವು ಇದೇ ಮಾಡಬೇಕು. ದೇವರ ಕುರಿತಾದಿ ಸ್ತೋತ್ರಗಳನ್ನ, ದೇವರ ನಾಮವನ್ನ ಹೇಳಬೇಕು, ಪರಮಾತ್ಮನ ಕಥೆ ಕೇಳಬೇಕು. ಅದಕ್ಕೆ ತಯಾರಾಗಬೇಕು ನಾವು. ಈಗ ಅದಕ್ಕೆ ತಯಾರಾಗೋದಿಲ್ಲ ನೋಡಿ. ಪರಮಾತ್ಮನ ಕತೆ, ಪರಮಾತ್ಮನ ಹಾಡು ಹೇಳೋದಕ್ಕೆ ಸ್ವಲ್ಪ ಹೊತ್ತು ಅಷ್ಟೇ ಕೊಡ್ತೀವಿ. ಆದ್ರೆ ದೇವ್ರು ಹೇಳ್ತಾನೆ, ನೀನು ಎಲ್ಲಿ ತನಕ ಸಂಪೂರ್ಣ ಅವಕಾಶ ನನಗಾಗಿ ಕೊಡ್ತೀವಿ, ಅಲ್ಲಿ ತನಕ ನೀನು ಇಲ್ಲೇ ಇರಬೇಕು ಹಾಗೆ ಅಂತ. ಅದರಿಂದ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಹರಿಕತೆ ಕೇಳಿ 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 ಅದಕ್ಕಾಗಿಯೇ ಸಮಯವನ್ನು ಮೀಸಲಿಡೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು ಹಾಗೆಂಬ ಒಂದು ವಿಚಾರವೂ ಕೂಡ ಇಲ್ಲಿ ನಮಗೆ ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಪಾರಾವತಾನ್ಯಭೃತ ಸಾರಸ ಚಕ್ರವಾಕ ದಾತ್ಯೂಹ ಹಂಸ ಶುಕತಿತ್ತಿರಿ ಬರ್ಹಿಣಾದ್ಯೈಃ ಕೋಲಾಹಲೇ ವಿರಚಿತೆ ಚಿರಮಾತ್ರಯೋಚ್ಚೈಃ ಭೃಂಗಾಧಿಪೇ ಹರಿಕಥಾಂ ಅನುಗಾಯಮಾನೇ. ಅಲ್ಲಿ ಅನೇಕ ಪಾರಿವಾಳ, ಕೋಗಿಲೆಗಳು, ಚಾತಕ ಪಕ್ಷಿಗಳು, ಹಂಸ ಪಕ್ಷಿಗಳು, ಗಿಣಿಗಳು, ನವಿಲುಗಳು, ನಾನಾ ಜಾತಿಯ ಪಕ್ಷಿಗಳು ಅಲ್ಲಿ ಮೂರನೇ ಮಾತ್ರ ಅಂದ್ರೆ ಹ್ರಸ್ವ ದೀರ್ಘ ಪ್ಲುತ ಅಂತ ಹೇಳ್ತಾರೆ ನೋಡಿ. ಪ್ಲುತ ಅಂದ್ರೆ ದೀರ್ಘವಾಗಿ ದೀರ್ಘ ಟೈಮ್ ತನಕ ಎಳಬೇಕು ಅದನ್ನು. ಆ ತರ ದೀರ್ಘ ತ್ರಿಮಾತ್ರ ಕಾಲದಲ್ಲಿ ಉಚ್ಚ ಧ್ವನಿಯಲ್ಲಿ ಚೆನ್ನಾಗಿ ಗಾನಗಳನ್ನ ಮಾಡ್ತಾ ಇದ್ದವು ಅಂತ. ಅದೇ ತರ ಭ್ರಮರಗಳು ಅಲ್ಲಿ ಇಲ್ಲಿ ತಿರುಗಾಡುತ್ತಾ ಪರಮಾತ್ಮನ ಕಥೆಗೆ ಶ್ರುತಿ ಸೇರಿಸಿದಂತೆ ಇತ್ತಂತೆ. ಪಕ್ಷಿಗಳು ಹಾಡು ಹೇಳಬೇಕು, ಭ್ರಮರಗಳು ಅದಕ್ಕೆ ಶ್ರುತಿ ಸೇರಿಸಬೇಕು ಹಾಗೆ ಅಂತ. ಇದೇ ಸರಿಯಾದ ಸಮಯ ಅಂತ ಪರಮಾತ್ಮನ ಗುಣಗಳನ್ನ ಅಲ್ಲಿದ್ದ ಭಕ್ತರು ಕೂಡ ಹಾಡ್ತಾ ಇರ್ತಾರಂತೆ. ಅಂತ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಸನಕಾದಿಗಳು ಬಂದ್ರು ಹಾಗೆ ಅಂತ ಅರ್ಥ. ಮಂದಾರ ಕುಂದ ಕುರಭೋತ್ಪಲ ಚಂಪಕೋರ್ಣ ಪುನ್ನಾಗನಾಗ ಬಕುಲಾಂಬುಜ ಪಾರಿಜಾತಾಃ ಗಂಧೇರ್ಚಿತೆ ತುಳಸಿಕಾಭರಣೇನ ತಸ್ಯ ಯಸ್ಮಿನ್ ತಪಸ್ಸು ಮನಸೋ ಬಹುಮಾನಯಂತಿ. ಅದೇ ತರ ವನದಲ್ಲಿ ಅನೇಕ ಹೂವುಗಳು ಇತ್ತು ಅಂತ ಹೇಳ್ತಾರೆ. ಮಂದಾರ ಪುಷ್ಪ, ಕುಂದ ಪುಷ್ಪ, ನೈದಿಲೆ ಹೂವು, ಸಂಪಿಗೆ ಹೂವು, ಕರವೀರ ಪುಷ್ಪ, ನಾಗೇಶ್ವರ, ಪುನ್ನಾಕ ಅಂತ ಅನೇಕ, ಮಂದಾರ, ಕುಂದ, ಕಮಲದ ಹೂವು, ಪಾರಿಜಾತ, ಈ ರೀತಿಯಾಗಿ ನಾನಾ ಬಗೆಯ ಹೂವುಗಳು, ಸುಗಂಧ ಭರಿತವಾದ ಹೂವುಗಳು, ಇದೆಲ್ಲ ದೇವತೆಗಳು ಅಂತ ಹೇಳ್ತಾರೆ. ಆ ಹೆಸರಿನಿಂದ ಕರೆಯಲ್ಪಡತಕ್ಕ ದೇವತೆಗಳು ಯಾಕೆ ಹೇಳ್ತಾರೆ ಅಂದ್ರೆ ಅವರೆಲ್ಲ ತುಳಸಿಯನ್ನ ಸ್ತೋತ್ರ ಮಾಡಿದಾರಂತ. ಆ ಹೂವುಗಳು ಹೇಗಿದ್ದವು ಅಂದ್ರೆ ತುಳಸಿಯನ್ನ, ಅಲ್ಲೂ ತುಳಸಿ ಗಿಡಗಳು ಇದೆ ಆ ವೈಕುಂಠದಲ್ಲಿ. ಆ ತುಳಸಿ ಗಿಡವನ್ನು ಕೂಡ ಸ್ತೋತ್ರ ಮಾಡಿದಂಗಿದೆ ಹಾಗೆ ಅಂತ. ಯಾಕೆ? ಪರಮಾತ್ಮನಿಗೆ ಎಷ್ಟು ಪುಷ್ಪಗಳು ಇದ್ರೂ ಕೂಡ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಪರಮಾತ್ಮ. ತುಳಸಿ ಇರಬೇಕು ಪೂಜೆಗೆ, ತುಳಸಿ ಇಲ್ಲದ ಪೂಜೆ ವ್ಯರ್ಥ ಅಂತ. ಅದರಿಂದ ತುಳಸಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಬಾಯಿಂದಲಾದ್ರೂ ತುಳಸಿ 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 ಅಂತ ಹೇಳಿನಾದ್ರೂ ಪೂಜೆ ಮಾಡಬೇಕು ಅಂತ ಇದೆ. ತುಳಸಿ ಸಂಪಾದನೆ ಅವಶ್ಯ ಮಾಡಬೇಕು. ಅದರಿಂದ ಆ ತುಳಸಿ ಏನು ತಪಸ್ ಮಾಡಿತ್ತೋ ಹಾಗೆ ಅಂತ ಆ ಬೇರೆ ಹೂವುಗಳೆಲ್ಲ ಹೊಗಳ್ತಾ ಇದೆ ಅಲ್ಲಿ ವೈಕುಂಠದಲ್ಲಿ ಅಂತ ಹೇಳ್ತಾರೆ. ಅಂತ ವೈಕುಂಠಕ್ಕೆ ಸನಕಾದಿಗಳು ಬಂದರು ಹಾಗೆ. ಇದು ಪರಮಾತ್ಮನ ಪೂಜಾ ಸಮಯ ಹಾಗೆ ಅಂತ ತಿಳಿದು ಎಲ್ಲವೂ ಕೂಡ ತುಳಸಿಯನ್ನ ಹೊಗಳಿದರು ಹಾಗೆ ಅಂತ ಒಟ್ಟು. ಯಾಕೆಂದ್ರೆ ಹೂವುಗಳು ಗಾನ ಮಾಡಿದವು ಹಾಗೆಂದ್ರೆ ಸರಿ ಹೋಗಲ್ಲ. ಹೂವುಗಳ ದೇವತೆಗಳು ಗಾನ ಮಾಡಿದರು. ಒಂದೊಂದು ಹೂವಿಗೂ ಅಭಿಮಾನಿ ದೇವತೆಗಳು ಇರ್ತಾರೆ, ಅವರು ಗಾನ ಮಾಡಿದರು ಅಂತ ಒಟ್ಟು. ತುಳಸಿಗಂತೂ ಜಾಂಬವತಿ ಅಭಿಮಾನಿಯಾಗಿ ಇರ್ತಾರೆ. ಅದರಿಂದ ತುಳಸಿಯಲ್ಲಿ ಲಕ್ಷ್ಮೀ ಸನ್ನಿಧಾನವೂ ವಿಶೇಷವಾಗಿ ಇರುತ್ತದೆ.
ಯತ್ಸಂಕುಲಂ ಹರಿಪದಾನತಿಮಾತ್ರತೃಪ್ತೈಃ ವೈಡೂರ್ಯಮಾರಕತ ಹೇಮಮಯೈರ್ವಿಮಾನೈಃ ಯೇಷಾಂ ಬೃಹತ್ ಕಟಿತಟಾ ಸ್ಮಿತ ಶೋಭಿಮುಖ್ಯಃ ಕೃಷ್ಣಾತ್ಮನಾಂ ರಜ ಆದದುರ್ ಉತ್ಸ್ಮಯಾದ್ಯೈಃ. ಇಲ್ಲಿ ಆ ಮುಕ್ತ ಸ್ಥಾನದಲ್ಲಿ ಅನೇಕ ರತ್ನಗಳು, ಮುಂತಾದ ನವರತ್ನಗಳು ಅಂತ ಹೇಳ್ತಾರೆ ನೋಡಿ, ಅದೆಲ್ಲವೂ ತುಂಬಿದೆ ಅಂತ ಹೇಳ್ತಾರೆ. ಹರಿಪಾದ ನತಿ ಮಾತ್ರ ತೃಪ್ತೈಹಿ ವೈಡೂರ್ಯ ಮಾರಕತ ಪದ್ಮರಾಗ ಇಂದ್ರನೀಲ ರೀತಿಯಾಗಿ ನಾನಾ ವಿಚಿತ್ರವಾದ ವಿಮಾನಗಳು, ಎಲ್ಲಿ ನೋಡಿದರೂ ಕೂಡ ಹೇಮಮಯೈಹಿ ವಿಮಾನೈಹಿ, ಬಂಗಾರಮಯವಾದ ವಿಮಾನಗಳು. ಅಲ್ಲಿ ಬಂಗಾರ ಬೆಳ್ಳಿ ಬೆಳೆ ಹತ್ತುತ್ತದೆ ಅಂತ ಇಲ್ಲ. ಕಲ್ಪವೃಕ್ಷ ಬೇಕಾದ್ದು ದೇವರು ಕೊಟ್ಟು ಬಿಡ್ತಾನ ಅವರಿಗೆ. ಅದರ ಮೇಲೆ ಅವರಿಗೆ ಅಭಿಮಾನವೂ ಇರೋದಿಲ್ಲ. ಸಿಕ್ಕಿದ್ರಾಯ್ತು, ಯಾಕಂದ್ರೆ ಆ ಥರ ವೈರಾಗ್ಯಶಾಲಿಗಳೇ ಅಲ್ಲಿ ಹೋಗೋದಲ್ಲಿ. ಅದಕ್ಕೆ ಹೇಳಿದ್ದು, ಇಲ್ಲಿ ನಾವು ಬಂಗಾರ ಅಂತ ಹೇಳಿಬಿಟ್ರೆ ದೇವರು ಇಲ್ಲೇ ಬಂಗಾರ ಆಯ್ತು, ಬಂಗಾರವಾಗಿ ಇರು ಅಂತ ಹೇಳಿ ಇಲ್ಲೇ ಕೂಡಿಸ್ಬಿಡ್ತಾನೆ. ಆ ಲೋಕಕ್ಕೆ ಕರ್ಕೊಂಡು ಹೋಗೋದೇ ಇಲ್ಲ ನಮ್ಮನ್ನು. ಅದರಿಂದ ಇಲ್ಲಿ ಏನೇ ಪದಾರ್ಥಗಳಿದ್ರು ಅದೆಲ್ಲವೂ ಕೂಡ ಅನಿತ್ಯ, ಅಸಾರ, ಹಾಗೆ ಅಂತ ನಾವು ಅದನ್ನ ಬಿಡ್ಲಿಕ್ಕೆ ತಯಾರಾಗಿರ್ಬೇಕು. ಅಂಥವರಿಗೆ ಮಾತ್ರ ಅಲ್ಲಿ ಪ್ರವೇಶ ಸಿಗ್ತದೆ ಹಾಗೆಂತ ಬ್ರಹ್ಮದೇವರು ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟು ಬಂಗಾರ ಇದ್ರೂ ಕೂಡ ಪರಮಾತ್ಮನನ್ನೇ ಆಶ್ರಯಿಸಿದ್ದಾರೆ ನೋಡಿ. ಇಲ್ಲಿ ಬಂಗಾರ ಸೈಟ್ ಸಿಕ್ಕಿಬಿಟ್ರೆ ದೇವ್ರನ್ನ ಮರೆತು ಬಿಡ್ತೀವಿ, ಅದಕ್ಕೆ ದೇವರು ಅದನ್ನ ಕೊಡೋದಿಲ್ಲ ಹಾಗೆ ಅಂತ. ಅಷ್ಟು ಇದ್ರೂ ಕೂಡ ಪರಮಾತ್ಮನ ಪಾದ ಕಮಲವನ್ನೇ ಆಶ್ರಯಿಸಿ ಆನಂದ ಪಡ್ತಾ ಇದ್ದಾರೆ, ತೃಪ್ತರಾಗಿ ಇರ್ತಾರೆ. ಅಂತ ಶೃಂಗಾರ ಚೇಷ್ಟೆಗಳಿಂದ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಚೂರು ಕೂಡ ವಿಕಾರ ಆ ಮುಕ್ತರಿಗೆ ಚೂರು ವಿಕಾರೇನೇ ಇರೋದಿಲ್ಲ, ಪರಮಾತ್ಮನಲ್ಲೇ ಮನಸ್ಸಿಟ್ಟುಕೊಂಡು ಇರ್ತಾರೆ. ಅಂತ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಸನಕಾದಿಗಳು ಬಂದರು ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.